ನನ್ನ ಹೆಸರು ಶಶಾಂಕ್ ಹೆಗ್ಡೆ ಅಂತ. ನಾನು ಹಿಂಗಾರ ನೇಚರ್ ಸ್ಟೇ ಅನ್ನೋ ಹೋಮ್ ಸ್ಟೇನ ಸುಮಾರು 2011ರಿಂದ ನಡೆಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನಮ್ಮದು ಹಳೆಯ ಮನೆ, ಇದೊಂದು 375-400 ವರ್ಷದ ಹತ್ತಿರ ಇರೋ ಮನೆ ಇದೆ. ಅದಕ್ಕೆ ಅಟ್ಯಾಚ್ಡಾಗಿ ಅದ್ರ ಜೊತೆಗೆ ಇದೊಂದು ಬೇರೆ ಬೇರೆ ಯೂಸಸ್ ಇತ್ತು. ಅದನ್ನ ರೂಮಾಗಿ ಕನ್ವರ್ಟ್ ಮಾಡಿ ಮಲೆನಾಡಿನ ಒಂದು ಪ್ರಕೃತಿ, ಇಲ್ಲಿಯ ಆಚಾರ ವಿಚಾರಗಳು, ಹಬ್ಬಗಳು, ಇಲ್ಲಿಯ ವನ್ಯಜೀವಿಗಳು, ಇದೆಲ್ಲ ಹೊರಗಡೆಯಿಂದ ಬರೋ ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಈ ಹೋಮ್ ಸ್ಟೇ ಅಂದರೆ ನೀವು ಬರ್ತೀರಾ, ಒಳ್ಳೆ ಊಟ ಮಾಡ್ತೀರಾ, ಪಾರ್ಟಿ ಮಾಡ್ತೀರಾ, ಹೋಗ್ತೀರಾ. ಅದು ಬಿಟ್ಟು ಒಂದು ಅಥೆಂಟಿಕ್ ಹೋಮ್ ಸ್ಟೇ ಅಂದರೆ ಇಲ್ಲೇ ಬಂದು ಇಲ್ಲೇ ಉಳಿದು ಇಲ್ಲಿಯ ಕಲೆ, ಸಂಸ್ಕೃತಿ ಮತ್ತು ಇಲ್ಲಿಯ ಪ್ರಾಣಿ ಪಕ್ಷಿ ಹುಳ ಜಂತುಗಳ ಬಗ್ಗೆ ತಿಳ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಶುರು ಮಾಡಿದ್ದು. ಸೊ 2011ರಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ದು ಇಲ್ಲಿ 4 ರೂಮ್ ಇದೆ ಈ ಬಿಲ್ಡಿಂಗಲ್ಲಿ. ಇದನ್ನು ಸ್ವಲ್ಪ ನಿಮಗೆ ಹಳೆ ಮನೆ, ಅದು ನಮ್ಮದು, ನಾವು ಅಲ್ಲೇ ವಾಸ ಇದ್ದೀವಿ. ಅಲ್ಲೇ ಚಿಕ್ಕ 2 ರೂಮಲ್ಲಿ ಶುರು ಮಾಡಿದ್ದು. ಈ ಬಿಲ್ಡಿಂಗು ಇತ್ತು, ಬಟ್ ಇದಕ್ಕೆ ಅಟ್ಯಾಚ್ಡಾಗೆ ಇದೆ ಅದು ಹಿಂದ್ಗಡೆಯಿಂದ. ಅದೊಂದು ಹೆಚ್ಚು ಕಮ್ಮಿ 400 ವರ್ಷದ ಹತ್ತಿರ ಆಗಿದೆ ಮನೆ. ಆ ಮನೆ ಅದು ಇನ್ನೂ ರೆಡ್ ರಾಕ್ ಸೈಡು, ನೆಲ, ಮಣ್ಣಿನ ಗೋಡೆಗಳು. ಸೊ ಅದೇ ಥರ ಹಳೇದು ಹೆಂಗಿತ್ತು ಅದೇ ಥರ ಇದೆ. ಸೊ ಇಲ್ಲೂ ಸ್ವಲ್ಪ ಜನಕ್ಕೆ ಹಳೆ ಫೀಲೇ ಬರಬೇಕಂತ ಹೇಳಿ ನಾವು ಕಲ್ಲಿನ ಕಂಬಗಳು, ಹಂಚೆ ಇಡಬೇಕು ಅಂತೇಳಿ ಹಂಚಿಂದೆ ಹಾಕಿ ಈ ಥರ ಮಾಡಿದ್ದೀವಿ. ಈಗ ನಾವು ಮಳೆಗಾಲದಲ್ಲಿದ್ದೀವಿ, ಪೀಕ್ ಮಳೆ ನಮ್ಮ ಆಗುಂಬೆಲಿ. ಈಗ ಒಂದು ತಿಂಗಳಿಂದ, ಒಂದು 5-6 ವರ್ಷದಲ್ಲಿ ಬರದೇ ಇರತಕ್ಕಂಥ ಮಳೆ ಈಗ ಒಂದು ತಿಂಗಳಿಂದ ಬರ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ನಮಗೀಗ. ಸೊ ಇಲ್ಲಿ ನಮಗೆ 4 ರೂಮ್ ಇದೆ. ಆ ಕಡೆ 2 ಒಂದು ದೊಡ್ಡದು ಡಾರ್ಮೆಟ್ರಿ ಥರ ಒಂದೇ ಗ್ರೂಪ್ ಅಂದರೆ ಇಟ್ಕೊಳೋ ಥರ ಮಾಡ್ತೀವಿ. ನಾನು ಮಕ್ಕಳುಗಳಿಗೆ ಸುಮಾರು ಬೇಸಿಗೆ ಶಿಬಿರಗಳು, ಈ ಮಲೆನಾಡಿನ ಪರಿಚಯ ಶಿಬಿರಗಳು, ಈ ಥರದ್ದೆಲ್ಲ ಮಾಡ್ತೀವಿ. ಸೊ ಹಾಗಾಗಿ ಅಂಥ ರೂಮ್ಗಳು ಅವಾಗ ನಮಗೆ ಉಪಯೋಗ ಆಗ್ತದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ, ನಾನು 2011ರಲ್ಲಿ ಶುರು ಮಾಡಿದ್ದು. ನಾನು ಆಸ್ಟ್ರೇಲಿಯಾದಲ್ಲಿದ್ದೆ, ಮೆಲ್ಬರ್ನಲ್ಲಿ. ನಾನು MBA ಮಾಡಿ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಒಂದು 5 ವರ್ಷ ಹತ್ತಿರ ಅಲ್ಲೇ ಇದ್ದೆ. ನಾನು ಆಸ್ಟ್ರೇಲಿಯಾದಲ್ಲಿ ಎಲ್ಲ ಓಡಾಡಬೇಕಾದ್ರೆ ಪ್ರತಿ ಜಾಗಕ್ಕೆ ಹೋದಾಗಲೂ, ಪ್ರತಿ ವಿಸಿಟ್ ಮಾಡಿದಾಗಲೂ ನನಗೆ ನಮ್ಮ ಊರು ಎಷ್ಟು ಚೆನ್ನಾಗಿದೆ, ನಮ್ಮೂರಿನ ಪ್ರಕೃತಿ ಎಷ್ಟು ಸುಂದರವಾಗಿದೆ, ಈ ನಮ್ಮೂರನ್ನು ಜನಕ್ಕೆ ತೋರಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಒಂದು ಅಥೆಂಟಿಕ್ ವೇಯಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಯಾವಾಗಲೂ ಅದನ್ನು ಕಾಡ್ತಾ ಇತ್ತು ನನಗೆ. ಹಾಗಾಗಿ ನಾನು ಇಲ್ಲಿಗೆ ಬಂದಮೇಲೆ ಇಲ್ಲಿ ಹೋಮ್ ಸ್ಟೇ ಅಂತ ಶುರು ಮಾಡಿದೆ. ಇವಾಗೆಲ್ಲ ಹೋಮ್ ಸ್ಟೇ ಅನ್ನೋದು ತುಂಬ ಕಮರ್ಷಿಯಲ್ ಆಗಿದೆ. ಬಟ್ ನಿಜವಾದ ಹೋಮ್ ಸ್ಟೇ ಅರ್ಥ ಏನು ಅಂದರೆ, ನಿಮಗೆ ಇಲ್ಲಿ ನೆಂಟರ ಥರ ಮನೆಗೆ ಬರ್ತಾರೆ, ನಮ್ಮ ಜೊತೆಗೆ ಉಳ್ಕೊತಾರೆ. ಅವರು ನಾವು ಏನು ಅಡುಗೆ ಮಾಡ್ತೀವಿ ಅದನ್ನ ಊಟ ಮಾಡ್ತಾರೆ. ಊಟ ಮಾಡಿ ಅವರು ನಮ್ಮ ಜೊತೆನೇ ಇದ್ದು ಇಲ್ಲಿ ಆಚಾರ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಹೋಗ್ತಾರೆ. ಬಟ್ 100% ಅದೇ ಥರ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಕಸ್ಟಮರ್ಸು ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವಲ್ಪ ಕ್ಲೀನ್ಲಿನೆಸ್ಸು ಇದೆಲ್ಲ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಬೇರೆ ಥರದಲ್ಲಿ ಮಾಡಿದ್ದೀನಿ. ಅಂದರೆ ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ಥರ ಮಾಡ್ತೀವಿ.
ಸರ್ ಹಿಂಗಾರ ಅಂದರೆ ನಮ್ಮದು ಇಲ್ಲಿ ಮೇಜರ್ ಕಮರ್ಷಿಯಲ್ ನಾವು ಬೆಳೆಯುವಂಥ ಕ್ರಾಪು ಅಡಿಕೆ. ಸೊ ಅಡಿಕೆಯ ಹೂಗೆ ಹಿಂಗಾರ ಅಂತ ನಾವು ಕರಿತೀವಿ. ಸೊ ಭಾಳ ಯೋಚನೆ ಮಾಡಿದಾಗ ನಮಗೆ ನಮ್ಮ ಜೀವನಾಡಿನೇ ಅಡಿಕೆ, ನಾವು ಜೀವನಾಂಶ ಮಾಡ್ತಿದ್ದಿದ್ದೆ ಅಡಿಕೆಯಿಂದ. ಸೊ ಹಾಗಾಗಿ ಅದರಿಂದನೇ ಏನಾದ್ರು ಒಂದು ಇಡಬೇಕು ಅಂದಾಗ ಹಿಂಗಾರ ಅನ್ನೋದು ಇಷ್ಟ ಆಯಿತು. ಹಾಗಾಗಿ ಹಿಂಗಾರ, ಅಡಿಕೆ ಹೂವು ಈ ಸಿಟಿ ಕಡೆ ಶೃಂಗಾರ ಅಂತಾರೆ, ಹೊಂಬಾಳೆ ಅಂತಾರೆ, ದೇವ್ರ ಪೂಜೆಗೆಲ್ಲ ಇಡ್ತಾರೆ, ತುಂಬ ಶ್ರೇಷ್ಠ ಅದು. ಸೊ ಹಿಂಗಾರ ಅಂದರೆ ಆ ಅರ್ಥ, ಅಡಿಕೆ ಹೂವಿಗೆ ಹಿಂಗಾರ ಅಂತ ಕರಿತೀವಿ. ಸರ್ ಇದು ಆಗುಂಬೆಯಿಂದ 8 ಕಿಲೋಮೀಟ್ರ್ ಮುಂಚೆ ನೀವು ತೀರ್ಥಹಳ್ಳಿ ಕಡೆಯಿಂದ ಬಂದರೆ ಫಸ್ಟ್ ನಮ್ಮೂರು ಸಿಗುತ್ತೆ. ಒಂದು 20-25 ನಿಮಿಷ ಆಗುತ್ತೆ ತೀರ್ಥಹಳ್ಳಿಯಿಂದ. ಇಲ್ಲಿಂದ ನಮಗೆ ಆಗುಂಬೆ 8 ಕಿಲೋಮೀಟ್ರ್ ಆಗುತ್ತೆ, ಒಂದು 10 ನಿಮಿಷ ಡ್ರೈವ್ ಆಗುತ್ತೆ ಆಗುಂಬೆ. ಮತ್ತು ಇಲ್ಲಿ ಕುಂದಾದ್ರಿ ಬೆಟ್ಟ ಅಂತ ಒಂದಿದೆ, ಭಾಳ ಪುರಾತನ ಕಾಲದ ಒಂದು 2000 ವರ್ಷ ಇತಿಹಾಸ ಇರತಕ್ಕಂಥ ಒಂದು ಜೈನ್ ಟೆಂಪಲ್ ಇದೆ ಅಲ್ಲಿ ಮೇಲ್ಗಡೆ. ಮತ್ತು ಸಾಕಷ್ಟು ಚಿಕ್ಕ ಚಿಕ್ಕ ನದಿಗಳು, ಹೊಳೆಗಳು, ಬೇಕಾದಷ್ಟು ವಾಟರ್ ಫಾಲ್ಸ್ಗಳು, ಮತ್ತು ರೈನ್ ಫಾರೆಸ್ಟ್ ವಾಕ್ಗಳು, ಈ ಥರ ತುಂಬ ಪ್ರಕೃತಿನೇ ತುಂಬಿಕೊಂಡಿರೋದು. ನಿಮ್ಗೆ ಆಗುಂಬೆ ಅಂದರೆ ಗೊತ್ತು, ವೆರಿ ರಿಚ್ ಇನ್ ಫ್ಲೋರಾ ಆ್ಯಂಡ್ ಫೌನಾ. ಅಂದರೆ ನಮಗೆ ಇಲ್ಲಿಯ ಸಿಗುವಂಥ ಸಸ್ಯಗಳು, ಇಲ್ಲಿ ಸಿಗುವಂಥ ಎಷ್ಟೊಂದು ಕಪ್ಪೆಗಳು, ಹುಳಗಳು, ಪ್ರಪಂಚದಲ್ಲಿ ಎಷ್ಟೊಂದು ಕಡೆ ಎಲ್ಲೂ ಸಿಗದೇ ಇರತಕ್ಕಂಥದ್ದು ಇಲ್ಲಿದೆ. ಸೊ ಆ ಕಾನ್ಸೆಪ್ಟಲ್ಲೇ ನಾವು ಸೀಸನ್ ವೈಸ್ ಒಂದೊಂದು ಮಾಡ್ತೀವಿ. ನೀವು ಮಳೆಗಾಲ ನೋಡ್ತಾ ಇದ್ದೀರ, ಮಳೆ ತುಂಬ ಜಾಸ್ತಿ ಇದೆ. ಸೊ ಎಲ್ಲ ಹಾವುಗಳು, ಕಪ್ಪೆಗಳು ಮಳೆಗಾಲದಲ್ಲೇ ಬ್ರೀಡ್ ಮಾಡುತ್ತೆ, ಅಂದರೆ ಮರಿ ಮಾಡೋದು ಕಪ್ಪೆಗಳೆಲ್ಲ ಮಳೆಗಾಲದಲ್ಲಿ. ಬೇರೆ ಬೇರೆ ಹಂತದಲ್ಲಿ ಕಪ್ಪೆಗಳು ಮರಿ ಮಾಡುತ್ತೆ. ಆ ಕಪ್ಪೆಗಳನ್ನ ತಿನ್ನೋಕ್ಕೆ ಹಾವುಗಳು ಬರುತ್ತೆ. ಸೊ ಅದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಈಗ ನೀವು ಹಾವು ಅಂದ ತಕ್ಷಣ ಜನ ಭಯ ಬೀಳ್ತಾರೆ, ಆಗುಂಬೆ ಅಂದ ತಕ್ಷಣ ಕಾಳಿಂಗ ಸರ್ಪ, ಹೆಂಗೆ ಹೋಗೋದಲ್ಲಿ ಎಲ್ಲೆಲ್ಲೂ ಕಾಳಿಂಗ ಸರ್ಪ ಸಿಗುತ್ತೆ ಅಂತ. ಬಟ್ ನಾವು ಇಲ್ಲೇ ಹುಟ್ಟಿದಾಗಿಂದ ಬೆಳೆದಿದ್ದೀವಿ, ಇಲ್ಲೇ ಜೀವನ ಮಾಡಿದ್ದೀವಿ, ಅಷ್ಟು ಸುಲಭಕ್ಕೆ ಕಾಣಲ್ಲ ಕಾಳಿಂಗ ಸರ್ಪ. ಬೇರೆ ಬೇರೆ ವಿಧವಾದ ಹಾವುಗಳು ಇಲ್ಲಿದ್ದಾವೆ. ಅದರಲ್ಲಿ ನಿಮ್ಗೊಂದು 70% ವಿಷ ಇಲ್ದಿರ್ತಕ್ಕಂಥ ಹಾವೇ. ಅದು ನಮಗೇನು ನಾವಾಗೆ ಹೋಗಿ ಅದ್ರ ಮೇಲೆ ಕಾಲಿಟ್ಟು ಏನೂ ಮಾಡದೇ ಇದ್ದರೆ ಅವು ಏನೂ ಹಾನಿ ಮಾಡಲ್ಲ ಈಗ ಸಾಧಾರಣವಾಗಿ. ಸೊ ಈಗ ಪಿಟ್ ವೈಪರ್ಸ್ ಅಂತ ಒಂದು ನಮ್ಮ ಮಳೆಯಲ್ಲಿ ಮಲಬಾರ್ ಪಿಟ್ ವೈಪರ್ ಅಂತ ಭಾಳ ಕಾಮನಾಗಿ ಸಿಗುತ್ತೆ, ಗ್ರೀನ್ ವೈನ್ ಸ್ನೇಕ್ ಅಂತ, ಕ್ಯಾಟ್ ಸ್ನೇಕು. ಸೊ ಈ ಥರ ಬೇರೆ ಬೇರೆ ಹಾವುಗಳು, ಮತ್ತು ಸಾಕಷ್ಟು ಬುಷ್ ಫ್ರಾಗ್ಸ್ಗಳು, ಈ ಥರ ಬೇರೆ ಬೇರೆ ಸಿಗುತ್ತೆ. ಮತ್ತು ಕೆಲವು ಹುಳಗಳು, ಅದೇ ಬೇರೆ ಪ್ರಪಂಚ. ನೀವು ರಾತ್ರಿ ಸುಮ್ಮನೆ ಒಂದು ವಾಕ್ ಹೋದರೆ ನಿಮಗೆ ಹೊಳೆಯುವಂಥ ಮಶ್ರೂಮ್, ನಾವು ಬಯೋಲುಮಿನಿಸೆನ್ಸ್ ಮಶ್ರೂಮ್ ಅಂತೀವಿ, ಅದು ಕಾಣಿಸುತ್ತೆ. ಈ ಸಿಕಾಡ ಅಂತ ರಾತ್ರಿಯೆಲ್ಲ ನಿಮಗೆ ವಿಂಗ್ ಅಂತ ಕೂಗ್ತಾ ಇರುತ್ತೆ. ಸೊ ಅದು ಆ ಲೈಫ್ ಸೈಕಲ್ಲೇ ಭಾಳ ಚೆಂದ. ಅದು ಒಂದು ಶೆಲ್ಲಿಂದ ಆಚೆ ಬರುತ್ತೆ, ವಿಂಗ್ಸ್ ಎಲ್ಲ ಓಪನ್ ಮಾಡುತ್ತೆ. ಸೊ ಈ ಥರ ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ವಿ, ಗದ್ದೆಗಳಿಗೆ ಹೋಗಿ ಆಡ್ತಾಯಿದ್ವಿ, ಹಸುಗಳು ಎತ್ತುಗಳ ಹತ್ರ ಹೂಟಿ ಮಾಡ್ತಾಯಿದ್ವಿ, ಗದ್ದೆ ನೆಡ್ತಾಯಿದ್ವಿ. ಇವೆಲ್ಲ ಇವತ್ತು ಸಿಟಿ ಜೀವನದಲ್ಲಿ ಯಾರಿಗೂ ಸಿಕ್ಕಲ್ಲ. ಸೊ ನಾವು ಅನುಭವಿಸಿದ್ದು ಇವತ್ತಿನ ಮಕ್ಕಳಿಗೂ ಪರಿಚಯ ಮಾಡಬೇಕು, ಇವತ್ತಿನ ಜನಕ್ಕೂ ಕೊಡಬೇಕು ಅಂತ. ಸೊ ನಾವು ಸ್ವಲ್ಪ ರಾ ಆಗೇ ಇಟ್ಟಿದ್ದೀವಿ. ನೀವೆಲ್ಲ ನೋಡಿದ್ರೆ ನಮ್ಮದೇನು ತೀರಾ ಲಕ್ಸುರಿ ಇಲ್ಲ, ನಾನೇನು ಇಂಟರ್ಲಾಕ್ಸು ಟೈಲ್ಸು ಏನೂ ಹಾಕಿಲ್ಲ. ಯಾಕಂದರೆ ಬಂದಿರ್ತಕ್ಕಂಥ ಜನಕ್ಕೆ ಆ ಮಣ್ಣು, ಕೆಸರು, ಆ ಹುಲ್ಲು, ಗಿಡಗಳು ಎಲ್ಲವೂ ಪರಿಚಯ ಆಗಬೇಕು ಅಂತ ಸುಮ್ಮನೆ ಬರೋದು. ಹೈಫೈ ಇವತ್ತು ಬೆಂಗಳೂರು ಆಚೆ ಕಡೆಯೂ ಸಿಗುತ್ತೆ, ಇಲ್ಲಿ ಇಷ್ಟು ದೂರ ಬರಬೇಕಂತಿಲ್ಲ. ಆಗುಂಬೆವರೆಗೂ ಬಂದಾಗ ನಿಮಗೆ ಆಗುಂಬೆದೊಂದು ಪರಿಚಯ ಆಗಬೇಕು, ಇಲ್ಲಿಯ ಮಳೆ ಗೊತ್ತಾಗಬೇಕು, ಇಲ್ಲಿಯ ಜನರ ವಾತಾವರಣ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ. ಮತ್ತು ನಾವು ಬೇಸಿಗೆಯಲ್ಲಿ ಬೆಂಗಳೂರಿಂದ ಮಕ್ಕಳುಗಳನ್ನ ಕರ್ಕೊಂಬಂದು ಶಿಬಿರಗಳು ಮಾಡ್ತೀನಿ. ಒಂದು 30-40 ಮಕ್ಕಳು ಬರ್ತಾರೆ, ಒಂದು 4 ದಿವಸ 6 ದಿವಸ ಪ್ರೋಗ್ರಾಮು. ಅವರಿಗೆ ಎಲ್ಲ ಇಲ್ಲಿಯ ಕಲ್ಚರಲ್, ಹುಲಿವೇಷ, ಯಕ್ಷಗಾನ, ಇಲ್ಲಿ ಹಬ್ಬಗಳು, ನಾವು ಭೂಮಿ ಹುಣ್ಣಿಮೆ ಅಂತ, ಭೂಮಿ ನನಗೇನು ಪ್ರೆಗ್ನೆಂಟ್ ಲೇಡಿ ಡೆಲಿವರಿ ಆಗೋಕ್ಕೂ ಮುಂಚೆ ನಾವು ಶಾಸ್ತ್ರ ಮಾಡ್ತೀವಿ, ಬೈಕೆ ಶಾಸ್ತ್ರ, ಅದೇ ಥರ ಭೂಮಿ ಮಾಡ್ತೀವಿ. ಆ ಹಬ್ಬಗಳನ್ನ ರಿಕ್ರಿಯೇಟ್ ಮಾಡ್ತೀವಿ. ಗದ್ದೆ ನಡೆಸೋದು, ಅಂಟಿಕೆ ಪಿಂಟಿಗೆ ಅಂತ ನಮ್ಮ ದೀಪಾವಳಿಯಲ್ಲಿ ತುಂಬ ವಿಶೇಷವಾದದ್ದೊಂದು ಮಾಡ್ತಾರೆ. ಸೊ ಈ ಥರ ಮತ್ತೆಲ್ಲ ಹಳ್ಳಿ ಆಟಗಳು, ಲಗೋರಿ, ಕೆಸರುಗದ್ದೆ ಆಡೋದು, ಎತ್ತಿನ ಗಾಡೀಲಿ ಹೋಗೋದು, ಇವೆಲ್ಲ ನಿಮಗೆ ಸಿಟಿಲಿ ಅವಕಾಶ ಇಲ್ಲ ಮಕ್ಕಳಿಗೆ. ಸೊ ಈ ಥರದ ಅನುಭವಗಳನ್ನ ಮಕ್ಕಳಿಗೆ ಇಲ್ಲೇ ಕೊಡ್ತೀವಿ. ಪ್ರತಿ ಬೇಸಿಗೆಯಲ್ಲಿ ನಾನು 2-3 ಕ್ಯಾಂಪ್ ಮಾಡ್ತೀನಿ, ಏಪ್ರಿಲ್ ಮತ್ತು ಮೇ ಅಲ್ಲಿ. ಅಲ್ಲಿಂದ ಮಕ್ಕಳನ್ನ ನಾವೇ ಕರ್ಕೊಂಬರ್ತೀವಿ ಬಸ್ಸಲ್ಲಿ, ವಾಪಸ್ ಬಿಡೋ ತನಕ ನಮ್ಮದೇ. ಪೇರೆಂಟ್ಸು, ಟೀಚರ್ಸ್ ಯಾರೂ ಇರಲ್ಲ, ನಮ್ಮದೇ ಜವಾಬ್ದಾರಿ. ಎಕ್ಸ್ಪೀರಿಯನ್ಸ್ಡ್ ವಾಲಂಟಿಯರ್ಸ್ ಇರ್ತಾರೆ, ಮತ್ತು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ನಿಮ್ಮ ಕೈ ಸುತ್ತಿನ ಊಟ ಕೊಡ್ತೀವಿ. ಮತ್ತು ಈ ಮಳೆಗಾಲದಲ್ಲಿ ನಾನು ಹೇಳಿದಾಗ ನಿಮ್ಗೆ ಹಾವು ಕಪ್ಪೆ ಜಾಸ್ತಿ. ನಮಗೆ ಸಾಕಷ್ಟು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು, ರಿಸರ್ಚ್ ಮಾಡೋರು, ಮತ್ತು ಡಾಕ್ಯುಮೆಂಟ್ರಿ ಮಾಡೋರು ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ. ಈಗ ನಮಗೆ BBC ಅವರು, ನ್ಯಾಷನಲ್ ಜಿಯೋಗ್ರಫಿ ಅವರೆಲ್ಲ ಬಂದಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಸೊ ಅವರು ಮಳೆಗಾಲದಲ್ಲಿ ಜಾಸ್ತಿ ಬರ್ತಾರೆ. ಸೊ ನಮ್ಮಲ್ಲೇ ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಹಾವು ಬಗ್ಗೆ, ಕಪ್ಪೆ ಬಗ್ಗೆ ಸಾಕಷ್ಟು ಮಾಹಿತಿ ಇರೋರು. ಅದ್ರ ನಾವು ತುಂಬ, ಈಗ ನಾವೇ ಚಿಕ್ಕ ವಯಸ್ಸಲ್ಲಿ ನೋಡಿ, ನಮಗೆ ಹಾವು ಅಂದರೆ ಹಾವು, ಕಪ್ಪೆ ಅಂದರೆ ಕಪ್ಪೆ, ನಮಗೆ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ಸಾಧಾರಣವಾಗಿ ನೀವು ತೋಟಗಳಲ್ಲಿ ಹಾವು ನೋಡಿದ್ರೆ ಹೊಡೆದಾಕ್ತಾರೆ ನಮ್ಮಲ್ಲಿ. ಸೊ ನಾವು ಈ ಒಬ್ಬ ಫೋಟೋಗ್ರಾಫರ್, ನಮ್ಮ ಸ್ನೇಹಿತರು ಬಂದು ತೆಗೆದಾಗ ಇಷ್ಟು ಚೆನ್ನಾಗಿರೋ ಹಾವು ಇದೆಯಾ ನಮ್ಮಲ್ಲಿ, ಕಪ್ಪೆ ಇದೆಯಾ ಅಂತ ಸ್ಲೋವಾಗಿ ನಾವು ಅದನ್ನು ನಿಲ್ಲಿಸಿದ್ವಿ. ಸಾಯಿಸಬೇಡಿ ಅಂತ ನಮ್ಮ ಕೆಲಸದವ್ರಿಗೆ ಹೇಳಿದ್ವಿ, ತೋಟದಲ್ಲಿ ಕೆಲಸ ಮಾಡೋರು. ಹಾಗೆ ಅದನಿಗೆ ಒಂದು 4-5 ತೋಟಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಆ ಥರ ಅದೊಂದು ಕನ್ಸರ್ವೇಷನ್ ಆಗುತ್ತೀವಲ್ಲ, ಫೋಟೋಗ್ರಫಿಯಿಂದನೇ ಶುರು ಆಗಿರೋದು. ಸೊ ಕನ್ಸರ್ವೇಷನ್ ಥರನೂ ಆಗುತ್ತದೆ, ಜನಗಳಿಗೆ ಮಾಹಿತಿ. ಮತ್ತು 2 ರಿಸರ್ಚ್ ಸ್ಟೇಷನ್ಗಳಿದ್ದಾವೆ ಇಲ್ಲಿ, ಅವರು ಸಾಕಷ್ಟು ವೈಲ್ಡ್ ಲೈಫ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ಕಾಳಿಂಗ ಸರ್ಪ ಇರ್ಬೋದು, ಬೇರೆ ಬೇರೆ ಥರ. ಸೊ ಇಲ್ಲಿ ರಾತ್ರಿ ನಿಮಗೆ ಬೇರೆ ವೈಲ್ಡ್ ಲೈಫ್, ಕಬಿನಿ, ಬಂಡೀಪುರ ಹೋದರೆ ಆನೆಗಳು, ಜಿಂಕೆ, ಚಿರತೆ, ಆ ಥರ. ನಮ್ದು ಅದಲ್ಲ, ಹಾವು, ಕಪ್ಪೆ, ಹುಳಗಳು. ನಮ್ಮಲ್ಲೂ ಕಾಡ್ಕೋಣ ಇದೆ, ಜಿಂಕೆ ಇದೆ, ಕಡ ಇದೆ. ಆನೆ ಮಳೆಗಾಲದಲ್ಲಿ ಒಂದು 7-8 ವರ್ಷದಿಂದ ಒಂದೇ ಒಂದು ಒಂಟಿ ಸಲಗ ಬರುತ್ತೆ. ಆ ಮಳೆಗಾಲದಲ್ಲಿ ಒಂದು 5-6 ತಿಂಗಳಿದ್ದು ವಾಪಸ್ ಹೋಗ್ಬಿಡುತ್ತೆ ಅದು. ಅದು ಬಿಟ್ಟರೆ ನಮಗೆ ಚಿರತೆ ಎಲ್ಲ ಕಾಣಿಸೋದು ಭಾಳ ಕಮ್ಮಿ. ನಮ್ಗೆ ಕಾಣಿಸೋದೇ ಕಣ್ಣಿಗೆ ಹಾವುಗಳು, ಕಪ್ಪೆ ಇಂಥವೆ. ಸೊ ಅದ್ರ ಬಗ್ಗೆ ಜನಕ್ಕೆ ವಾಕ್ಸ್ ಕರ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ, ಮಾಹಿತಿ ಕೊಡ್ತೀವಿ, ಫೋಟೋಗ್ರಾಫ್ ಮಾಡ್ತಾರೆ. ನಮಗೆ 2019ರಲ್ಲಿ ಇಂಡಿಯಾದಲ್ಲಿ IRT ಅಂತ, ಇಂಡಿಯಾ ರೆಸ್ಪಾನ್ಸಿಬಲ್ ಟೂರಿಸಮ್ ಅವಾರ್ಡ್ಸ್ ಅಂತ, ಅವರು ಟಾಪ್ 10 ಹೋಮ್ ಸ್ಟೇನ ಸೆಲೆಕ್ಟ್ ಮಾಡಿದ್ರು. ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಇಡೀ ದೇಶದಲ್ಲಿ ಟಾಪ್ 10ಲ್ಲಿ ನಮ್ಮದು ಇದೆ ನೋಡಿ, ಹಿಂಗಾರ ನಿಯರ್ ಆಗುಂಬೆ ಅಂತ. ಕರ್ನಾಟಕದಿಂದ 2, ನಮ್ಮದೊಂದು ಕಾಡು ಮನೆ ಅಂತ, ಮತ್ತು ಕಬಿನಿದೊಂದು ರೆಸಾರ್ಟ್ ಇದೆ, ಬೈಸನ್ನು, HD ಕೋಟೆಲಿರೋದು. ಮತ್ತೆಲ್ಲ ಬೇರೆ ಬೇರೆ ಸ್ಟೇಟ್ಗೆ ಇದೆ. ಸೊ ಇದು ನಮಗೆ ರೆಕಗ್ನಿಷನ್ ಆಗಿತ್ತು. ಮತ್ತು ಇದು ಪ್ರಜಾವಾಣಿ ಆರ್ಟಿಕಲ್ ಮಕ್ಕಳು ಕ್ಯಾಂಪ್. ಮತ್ತು ಇಲ್ಲೂ ಸ್ವಲ್ಪ ನಿಮಗೆ ಬೇರೆ ಬೇರೆ ಹುಳದ್ದು, ಆ ಕಪ್ಪೆ ನೋಡಿ, ಇದು ಬುಷ್ ಫ್ರಾಗ್ಸ್ ಅಂತ,
ಬುಷ್ ಫ್ರಾಗ್ಸು ಒಂದು ಇದ್ರ ಒಳಗಡೆ ನೋಡಿ ಅದು ಮೊಟ್ಟೆ ಇಡುತ್ತೆ, ಒಂದು ಫೋನ್ ಇದ್ರ ಥರ ಮಾಡಿ ಅದರೊಳಗಡೆ ಮೊಟ್ಟೆ ಬಬಲ್ ಒಳಗಡೆ. ಸೊ ಅದು ಮರಿ, ಅದು ಮೊಟ್ಟೆ ಅಲ್ಲ ಮರಿ ಇರುತ್ತೆ. ಇದರಲ್ಲಿ ನಿಮಗೆ ಡೈರೆಕ್ಟಾಗಿ ಮರಿ ಆಚೆ ಬರುತ್ತೆ. ಮತ್ತು ಇಲ್ಲೆಲ್ಲ ನೋಡ್ತಾ ಇದ್ದರೆ ಎಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿದ್ದು ಈ ಗಂಟೆಗಳು, ಅದಾದಮೇಲೆ ನಿಮಗೆ ನೀರು ಕುಡಿಯುವಂಥದ್ದು, ಚಿಕ್ಕ ಚಿಕ್ಕ ದೀಪಗಳು, ನಾವು ಚಿಮ್ಮೆ ಬುಡ್ಡಿ ಅಂತ ಹೇಳ್ತೀವಿ ಆ ಥರದ್ದು. ಮತ್ತು ನಾವು ಅಡಿಕೆ ಚಗುರು ಅಂತೀವಿ, ಅದನ್ನು ಕಲ್ಲರ್ನ ಎತ್ತುವಂಥದ್ದು. ಸೊ ದಿಸ್ ಇಸ್ ಡೈನಿಂಗ್ ಏರಿಯಾ. ಹೌದು, ಇದು ನಮ್ಮ ಡೈನಿಂಗ್ ಏರಿಯಾ. ಒಂದು 25 ಜನ ಕೂತ್ಕೊಬೋದು ಇಲ್ಲಿ. ಓಕೆ. ಊಟ ಆಗಿರ್ತೀವಿ, ಅವರೇ ಬಡಿಸ್ಕೊಂಡು ಎಲ್ಲ ಊಟ ಮಾಡ್ತಾರೆ. ಮತ್ತು ಇದು ನಮಗೆ GK ವಿಕೆ ಅವರು ತುಂಬ ಪ್ರೋಗ್ರಾಮ್ಸ್ ಮಾಡೋದು ಮುಂಚೆ. ಕೀಟ ವಿಸ್ಮಯ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಯಶವಂತ್ ಅಂತ ಇದು HOD. ಸೊ ಅವರು ಇಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ಮಾಡೋರು. ಸೊ ಅವರು ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಥರ ಹುಳಗಳು, ಅದರ ಲೈಫ್ ಸ್ಟೈಲ್ ಏನು, ಲೈಫ್ ಸೈಕಲ್ ಏನು ಅನ್ನೋ ಥರ ಇದೆ. ಎಲ್ಲ ಮಕ್ಕಳು ಕಾರ್ಯಕ್ರಮ ಮಾಡಿದಾಗ, ಸ್ಕೂಲ್ಸ್ ಪ್ರೋಗ್ರಾಮ್ಸ್ ಮಾಡಿದಾಗ ಎಲ್ಲ ತೆಗೆದಿರ್ತೀನಿ. ಎಲ್ಲ ಹಳೆ ಫೋಟೋಗಳು, ಲೇಟೆಸ್ಟ್ ಯಾವುದೂ ಹಾಕಿಲ್ಲ. ಎಲ್ಲ ಒಂದು 8-9 ವರ್ಷದ ಹಳೆ ಫೋಟೋ ಹಾಕಿ ಮಕ್ಕಳಿಗೆ ಆಟ ಆಡಿಸೋದು ಎಲ್ಲ ಹಳ್ಳಿ ಹಾಕೋದು. ತೆಗೆಯೋದು ನಮ್ಮದು NGO ಇದೆ, ಹಿಂಗಾರ ಫೌಂಡೇಶನ್ ಅಂತ. ಕೊರೋನಾದಲ್ಲಿ ನಾವು ಮಾಡಿದಾಗ ಸಾಕಷ್ಟು ರೈತರ ಜೊತೆ ಕೆಲಸ ಮಾಡಿದ್ವಿ. ಅವಾಗ ಲೈಫ್ ಸ್ಟೈಲ್ ಏಷ್ಯಾ ಅಂತ ಒಂದು ಏಷ್ಯಾ ಮ್ಯಾಗ್ಝಿನ್ ಅವರು ಒಂದು ರಿಪೋರ್ಟ್ ಮಾಡಿದ್ರು ಇದರಲ್ಲೆಲ್ಲ. ಇದು ನಮಗೆ ದೋಣಿ ಅಂತ ಕರೀತಾರೆ, ಇದನ್ನೆಲ್ಲ ಊಟ ಇರ್ತೀವಿ ನಾವು. ಅವೆಲ್ಲ ಅಕ್ಕಿ ಸ್ಟೋರ್ ಮಾಡೋದು. ಅವಾಗೆಲ್ಲ ನಿಮಗೆ ಹೊಳೆಗಳು ತುಂಬಿಡೋದು, ಜನ ಹೋಗೋಕ್ಕಾಗ್ತಿರಲಿಲ್ಲ. ಈ ಥರ ದೊಡ್ಡ ದೊಡ್ಡದು ನಿಮಗೆ ಒಂದು 4 ಜನ ಬಂದರೂ ಎತ್ತಕ್ಕಾಗಲ್ಲ, ಅಷ್ಟು ತೂಕ ಇರುತ್ತೆ. ಸಾಲಿಡ್ ವುಡ್ ಇದೆ. ಸೊ ಇದರೊಳಗಡೆ ಭತ್ತ, ಅಕ್ಕಿ ಎಲ್ಲ ಸ್ಟೋರಿ ಮಾಡೋದು, ಇದನ್ನ ದೋಣಿ ಅಂತ ನಾವು ಕರಿತೀವಿ. ಸೊ ಇದು ಇಂಥದ್ರಲ್ಲಿ ದೊಡ್ಡ ದೊಡ್ಡ ಪಣತ ಅಂತೀವಿ, ಅಂಥದ್ರಲ್ಲಿ ಅಕ್ಕಿ ಸ್ಟೋರ್ ಮಾಡೋದು. ಇದು ಅಕ್ಕಿ ಬೀಸುವಂಥ ಮರ ಇದು. ಆಮೇಲೆ ಇದು ನಿಮಗೆ ಬೈನೆ ಕಳ್ಳು ಅಂತ ಬರೋದು. ಅವಾಗ ನಾವು ಟಾಡಿ ಅಂತೀವಲ್ಲ, ಆ ಕಳ್ಳು ಕುಯ್ತಾ ಇರ್ತಕ್ಕಂಥ ಕತ್ತಿ ಇದು. ಕಳ್ಳು ಕುಯ್ಯೋದು. ಇದು ಚಿಮ್ಮೆ ಬುಡ್ಡಿ, ಸೀಮೆಣ್ಣೆ ಹಾಕೋ ದೀಪ ಇದು. ಆಮೇಲೆ ಅದು ನೋಡಿ ತನ್ನ ಕೆರೆಕ್ ನೀರು ಅಂತೇಳಿ ಅದಕ್ಕೆ ಇಟ್ಟಿದೆ, ಅದೆಲ್ಲ ಕಡೆ ಸಿಗುತ್ತೆ. ಈಗ ಮಳೆ ಬಿಟ್ಟೇ ಇಲ್ಲ ಸರ್? ಮಳೆ ಇಲ್ಲ ಸರ್. ಇವಾಗ ನಮಗೊಂದು 15 ದಿವಸದಿಂದ ಇದೇ ಥರ. ನಿಮಗೆ ಬೆಂಗಳೂರಲ್ಲಿ ಏನು ವೆಹಿಕಲ್ ಸೌಂಡು ಕಂಟಿನ್ಯೂಸ್ ಆಗಿ ಕೇಳಿಸ್ತಾ ಇರುತ್ತೆ, ನಮಗೊಂದು 3-4 ತಿಂಗಳು ಬರೀ ಮಳೆ ಸೌಂಡು ಕೇಳ್ತಾನೆ ಇರುತ್ತೆ. ಕಳೆದ ವರ್ಷ ಭಾಳ ಕಮ್ಮಿ ಆಗಿತ್ತು ಮಳೆ. ಸೊ ಒಂದು 2-3 ವರ್ಷದಿಂದ ಕಮ್ಮಿ ಇತ್ತು. ಅದೆಲ್ಲ ಸೇರಿಸಿ ಈ ವರ್ಷ ಸಿಕ್ಕಾಬಿಟ್ಟೆ ಮಳೆ ಆಗಿದೆ. ತುಂಬ ಒಂದು ತಿಂಗಳಿಂದ ಮಳೆನೇ ಬಿಟ್ಟಿಲ್ಲ ನಮಗೆ. ಒಂದು 5-6 ವರ್ಷದಿಂದ ಇಷ್ಟು ಮಳೆ ಆಗಿರಲಿಲ್ಲ. ನಮ್ಮ ಮಳೆಯಲ್ಲಿ ಈ ಶೀಟ್ಗಳು, ಹಂಚುಗಳೆಲ್ಲ ಹಾರೋಗ್ಬಿಟ್ಟಿದ್ವಿ ಒಂದು ವಾರದ ಹಿಂದೆ. ಅಷ್ಟು ಮಳೆ ಆಗಿದೆ, ಸಿಕ್ಕಾಬಿಟ್ಟೆ ಮಳೆ, ಗಾಳಿ. ಇವಾಗ ಸ್ವಲ್ಪ ಬೆಟರ್, ಒಂದು 2 ದಿವಸದಿಂದ ಸ್ವಲ್ಪ, ಬಟ್ ಆದರೂ ಕಂಟಿನ್ಯೂಸ್ ಇದೆ ಮಳೆ. ಹೌದು. ಸೊ ಇಲ್ಲೂ ನೀವು ಬೇಸಿಗೆಯಲ್ಲಿ ಮಳೆಗಾಲ ಇದ್ದಂಥ ಟೈಮಲ್ಲಿ ಇಲ್ಲೂ ಕೊಡ್ತಾರೆ, ಅಲ್ಲೂ ಕುತ್ಕೊಂತಾರೆ. ಸುಮ್ಮನೆ ಚಳಿ ಆದಾಗ ಫ್ಯಾಮಿಲಿ ಅಂತ ಹಾಕೊಂಡು ಎಲ್ಲ ಚಳಿ ಕಾಯ್ತಿತ್ತು, ಬೆಂಕಿ ಹಾಕ್ತಾರೆ. ಈ ಬಿಲ್ಡಿಂಗಲ್ಲಿ 4 ರೂಮ್ ಇದೆ. ಒಂದು 2 ದೊಡ್ಡ ರೂಮ್ ಇದೆ, 2 ಚಿಕ್ಕ ಫ್ಯಾಮಿಲಿ ರೂಮ್ಸ್ ಇದೆ. ಇನ್ನು ಆ ಕಡೆ ಮಾಡಿದ್ರೆ 2 ಪ್ರೀಮಿಯಂ ಕಾಟೇಜಸ್ ಥರ ಅಲ್ಲಿ ಮಾಡಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ನನ್ನ ಕಸಿನ್ ಒಂದು 3 ಕಾಟೇಜ್ ಮಾಡಿ ಅವನು ಹೋಮ್ ಸ್ಟೇ ಮಾಡಿದ್ದಾನೆ. ಅದಕ್ಕೆ ನಾನೇ ಮಾರ್ಕೆಟ್ ಮಾಡಿ ಇಲ್ಲಿ ಫುಲ್ಲಾಗಿ ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಮತ್ತು ನಮ್ಮಲ್ಲಿ ಭಾಳ ಜನ ಇಷ್ಟಪಡೋದೇ ನಮ್ಮ ಮಲೆನಾಡು ಅಡುಗೆ, ಮಲೆನಾಡು ಊಟ. ನಮ್ಮದೇ ಆದಂಥ ಕುಕ್ಗಳಿದ್ದಾರೆ. ನಿಮ್ಗೆ ಅಕ್ಕಿ ರೊಟ್ಟಿ, ನೀರು ದೋಸೆ. ಈ ಮಳೆಯಲ್ಲಿ ಬಂದರೆ ನಿಮಗೆ ಕೊಟ್ಟೆ ಕಡುಬು, ಪತ್ರೊಡೆ, ಈಗೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಬಂದಿರೋದ್ರಿಂದ ಹಲಸಿನ ಹಣ್ಣು ತರೋಕ್ಕಾಗಲಿಲ್ಲ. ಕೆಸುವಿನ ಸೊಪ್ಪು, ಕಳಲೆ, ಸೊ ಈ ಥರದ್ದು, ಮತ್ತು ಬೇರೆ ಬೇರೆ ಸೊಪ್ಪಿನ ಚಟ್ನಿಗಳು, ಈ ಥರ ವೆಜ್ಜು ನಾನ್ ವೆಜ್ಜು 2 ನಾವು ಪ್ರೊವೈಡ್ ಮಾಡ್ತೀವಿ, 2 ಕೊಡ್ತೀವಿ ಇಲ್ಲಿ. ಸೊ ಊಟಕ್ಕೆ ಭಾಳ ಇಷ್ಟಪಡ್ತಾರೆ, ತುಂಬ ರಿಪೀಟೆಡ್. ನಾವು ಯಾವತ್ತೂ ಏನು ಮೇಜರ್ ಮಾರ್ಕೆಟಿಂಗ್ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಿಂಗಾರ ಪೇಜ್ ಅಂತಿದೆ. ಸೊ ನಮಗೆ
ಇದೇನಂದರೆ ವರ್ಡ್ ಆಫ್ ಮೌತೆ ಇವತ್ತವರೆಗೂ ಬಂದು ಹೋದವರು ಖುಷಿಪಟ್ಟು ವಾಪಸ್ ಇನ್ನೊಬ್ಬರು ಮತ್ತು ಅವರೇ ಸಾಕಷ್ಟು ರಿಪೀಟರ್ಸ್ ಇದ್ದಾರೆ ನಮಗೆ ಮೊನ್ನೆ ಸೇರಿದಂತೆ ನಮಗೆ ಪ್ರತಿ 2 ತಿಂಗಳಿಗೆ ಒಂದು ಸತಿ ಬರೋರು ಇದ್ದಾರೆ, ಒಂದೊಂದು ವಾರದಲ್ಲೇ 2 ಸತಿ ಹೋಗಿ ವಾಪಸ್ ಬರ್ತಾರೆ, ಆ ಥರದವರು ಇದ್ದಾರೆ. ಸೊ ಆ ಥರ ಒಂದು ಬಿಲ್ಡ್ ಆಗಿದೆ ಹಿಂಗಾರ ಅಂದರೆ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಷಿಯಲ್ ಸ್ಟೇ ಅನ್ನೋ ಥರ ನಮ್ಮದು ಬ್ರ್ಯಾಂಡ್ ಆಗಿದೆ. ಇವಾಗ ನಮ್ಮದು ಸ್ಟ್ಯಾಂಡರ್ಡ್ ಒಂದು 4 ಥರ ಪ್ಯಾಕೇಜ್ ಇದೆ. ಸೊ ಪ್ರತಿಯೊಬ್ಬರು ವೆಬ್ಸೈಟ್ಗೆ ಹೋಗ್ತಾರೆ, ಇಲ್ಲ ಗೂಗಲಲ್ಲಿ ಹೋಗ್ತಾರೆ, ಎಲ್ಲ ಕಡೆ ನನ್ನ ನಂಬರ್ಸ್ ಇದೆ, ನನಗೆ ಕಾಲ್ ಮಾಡೇ ಬುಕ್ ಮಾಡಬೇಕು ಅವರು, ಯಾಕಂದರೆ ನಮಗೆ ಬುಕ್ಕಿಂಗ್ ಕ್ಲಾಶ್ ಆಗಬಾರ್ದು ಅಂತ. ನಾನು ಅವೈಲಬಿಲಿಟಿ ಇದ್ದರೆ ಅವ್ರಿಗೆ ಹೇಳ್ತೀನಿ, ಪ್ಯಾಕೇಜ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಒಂದು ಸತಿ ಅವ್ರು ಇಲ್ಲಿಗೆ ಬಂದರೆ, ಈಗ ಅವ್ರಿಗೆ ಬೆಂಗಳೂರಿಂದ ಬರೋಕ್ಕೆ ಬಸ್ಗಳಿದೆ, ಡೈರೆಕ್ಟ್ ಬಸ್ ಆಗುಂಬೆಗೆ ಸ್ಲೀಪರ್ ಕೋಚ್ ಇದೆ, ಇಲ್ಲ ತೀರ್ಥಹಳ್ಳಿಗೆ ಸಾಕಷ್ಟು ಒಳ್ಳೊಳ್ಳೆ ಲಕ್ಸುರಿ ಗಾಡಿಗಳಿದ್ದಾವೆ, ಟ್ರೈನ್ ಇದೆ ಶಿವಮೊಗ್ಗ, ಈ ಫ್ಲೈಟ್ ಆಗಿದೆ ಶಿವಮೊಗ್ಗಕ್ಕೆ, ಏರ್ಪೋರ್ಟ್ ಇದೆ. ಸೊ ಇಲ್ಲಿಗೆ ಬಂದ ಮೇಲೆ ಅವ್ರು ವೆಹಿಕಲಲ್ಲಿ ಬಂದರೆ ನಮ್ಮ ಗೈಡ್ಗಳು ಕೊಡ್ತೀವಿ, ನಾವು ಗೈಡ್ ಇಲ್ಲದೆ ಎಲ್ಲೂ ಆಚೆ ಕಡೆ ಕಳಿಸೋಲ್ಲ ಸಾಧಾರಣವಾಗಿ, ಯಾಕಂದರೆ ನಮ್ಮ ತೋಟ ವಾಕ್ ಹೋಗಲ್ಲ, ಅವರಿಗೆ ಮಾಹಿತಿ ಕೊಡಬೇಕು, ಸುಮ್ಮನೆ ಅವ್ರು ನಡ್ಕೊಂಡು ಹೋದರೆ ಉಪಯೋಗ ಆಗಲ್ಲ ಅಂತ. ಸೊ ಅವ್ರಿಗೆ ಎಲ್ಲ ಕಡೆ ಇಲ್ಲಿ ಬಂದು ಸೈಟ್ ಸೀಯಿಂಗ್ ಸುತ್ತ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ನಮ್ಮ ವಾಟರ್ ಫಾಲ್ಸು, ನಿಮಗೆ ಶೃಂಗೇರಿ ನಮಗೆ ಇಲ್ಲಿಂದ ಒಂದು 40 ನಿಮಿಷ ಆಗುತ್ತೆ. ನೀವು ಘಾಟಿ ಇಳಿದ್ರೆ ಸೀತಾ ನದಿ ಇದೆ, ರಾಫ್ಟಿಂಗ್ ಸಿಗುತ್ತೆ ಮಳೆಗಾಲದಲ್ಲಿ, ಕಯಾಕಿಂಗ್ ಆಗಿದೆ ಈಗ, ಮತ್ತು ಟ್ರೆಕ್ಗಳು ತುಂಬ ಒಳ್ಳೊಳ್ಳೆ ಟ್ರೆಕ್ ಇದೆ. ಕೌಲೆದುರ್ಗ ಅಂತ ಒಂದು ತುಂಬ ಪುರಾತನ ಕಾಲದ 13th ಸೆಂಚುರಿ ಶಿವಪ್ಪ ನಾಯಕರ ಕೋಟೆ ಇದೆ, ಮತ್ತು 2 ನದಿ ಸಂಗಮ ಆಗೋಂಥದ್ದು ಒಂದು ಭೀಮನಕಟ್ಟೆ ಅಂತ ಇದೆ. ಆ ಥರ ಸಾಕಷ್ಟು ನಿಮಗೆ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ತುಂಬ ನೇಚರ್ ರಿಲೇಟೆಡ್ ಪ್ಲೇಸಸ್ ಇದೆ. ಅದೆಲ್ಲದಕ್ಕೂ ನಾವು ಆರ್ಗನೈಸ್ ಮಾಡಿ ಕಳಿಸ್ಕೊಡ್ತೀವಿ ಬಂದಾಗ. ಇಲ್ಲೇ ನಮ್ಮಲ್ಲೇ ಬಂದಾಗ ನಾವು ಹೌಸ್ ಟೂರ್ ಮಾಡ್ತೀವಿ. ಹೆರಿಟೇಜ್ ನಮ್ಮದು ಹೆಚ್ಚು ಕಮ್ಮಿ 400 ವರ್ಷದ ಮನೆ. ಅಲ್ಲಿ ನಮ್ಮ ತಂದೆ ಸಾಕಷ್ಟು ಆ್ಯಂಟಿಕ್ಸ್ ಬ್ರಾಸ್ ಕಲೆಕ್ಟ್ ಮಾಡಿದ್ದಾರೆ, ಮತ್ತು ಆ ಮಣ್ಣಿನ ಗೋಡೆಗಳು, ಆ ಕಂಬಗಳು ಇವತ್ತು ಸಿಗಲ್ಲ ನೋಡೋಕೆ ಆ ಥರದ್ದೆಲ್ಲ. ಸೊ ಅದನ್ನೊಂದು ಟೂರ್ ಮಾಡಿಸ್ತೀವಿ, ತುಂಬ ಇಷ್ಟಪಡ್ತಾರೆ. ಮತ್ತು ನಮ್ಮ ತೋಟದಲ್ಲಿ ಒಂದು ಚಿಕ್ಕದಾಗಿ ಒಂದು ವಾಟರ್ ಕೇವ್ ವಾಕ್ ಅಂತಿದೆ, ಆ ಚಿಕ್ಕ ಸ್ಟ್ರೆಚ್ ಆಫ್ ವಾಕ್ ನಡೀತಾರೆ, ಭಾಳ ಎಂಜಾಯ್ ಮಾಡ್ತಾರೆ. ಈ ಮಳೆಯಲ್ಲಿ ಫಾಲ್ಸ್ ಬೀಳುತ್ತೆ ನಮ್ಮ ತೋಟದಲ್ಲಿ, ಅಲ್ಲಿಗೆ ಹೋಗ್ತಾರೆ. ಕೆಸರುಗದ್ದೆ ಇದೆ, ಕೆಸರುಗದ್ದೆ ಆಟ ಆಡ್ತಾರೆ. ಮತ್ತು ನಾವು ನೇಚರ್ ವಾಕ್ ಅಂತ ಫುಲ್ಲು ತೋಟ ಎಲ್ಲ ಒಂದು 2-3 ಕಿಲೋಮೀಟರ್ ಬಂದರೆ ನಿಮಗೆ ಕಾಡು ಸಿಗುತ್ತೆ, ಗುಡ್ಡನೂ ಸಿಗುತ್ತೆ, ಒಂದು ದೊಡ್ಡದೊಂದು ಓಪನ್ ಗ್ರಾಸ್ ಲ್ಯಾಂಡ್, ಒಂದು 10 ಎಕರೆ ಬರೀ ಹಸಿರು ಸಿಗುತ್ತೆ, ಸುತ್ತ ಕಾಡು, ಆ ಥರದ್ದೆಲ್ಲ ಒಂದು ವಾಕ್ ಮಾಡಿಸ್ತೀವಿ. ಮತ್ತು ಅದಾದಮೇಲೆ ಹೊರಗಡೆ ಜಾಗಗಳಿಗೂ ಅವ್ರು ಹೋಗ್ಬೋದು. ಕ್ಯಾಂಪ್ ಫೈರು ನಿಮಗೆ ಈ ಮಳೆಗಾಲದಲ್ಲಿ ಈ ಥರ ಇದ್ದಾಗ ಮಾಡ್ತೀವಿ. ಬಟ್ ನಮ್ದು ಏನಂದರೆ ಇಲ್ಲಿ ಮ್ಯೂಸಿಕ್ ಎಲ್ಲ ಅಲೋ ಮಾಡಲ್ಲ. ನಾವು ವೈಲ್ಡ್ ಲೈಫ್ ಕಾರ್ಯಕ್ರಮ ಜಾಸ್ತಿ ಮಾಡೋದ್ರಿಂದ ನಾವು ಮ್ಯೂಸಿಕ್ ಮಾಡೋದು, ಸಿಕ್ಕಾಪಟ್ಟೆ ಕಿರ್ಚಾಡೋದು, ಕೂಗಾಡೋದು ಆ ಥರದಕ್ಕೆಲ್ಲ ನಾವು ಸ್ವಲ್ಪ ಎಂಟರ್ಟೈನ್ ಮಾಡಲ್ಲ. ಸ್ವಲ್ಪ ಪೀಸ್ ಆಗಿರಬೇಕು, ಯಾಕಂದರೆ ವೈಲ್ಡ್ ಲೈಫ್ ಅವ್ರು ಬಂದಿರ್ತಾರೆ, ಬೇರೆ ಬೇರೆ ಥರ ನೀವು ಪಾರ್ಟಿ, ಕೂಗಾಟ, ಕಿರ್ಚಾಟ ಎಲ್ಲ ಬೆಂಗಳೂರಲ್ಲೂ ಮಾಡ್ಬೋದು. ಸೊ ಇಲ್ಲಿ ಬಂದಾಗ ಒಂದು ಅಥೆಂಟಿಕ್ ಆಗಿ ಇದ್ದು ಹೋಗಲಿ ಅನ್ನೋ ಕಾರಣಕ್ಕೆ ನಾವು ಆ ಥರ ಮಾಡ್ತೀವಿ. ಇನ್ನೊಂದು hingaara.com ಅಂತಲೇ ಇದೆ, HINGARA.com ಅಂತ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರು 9900602529 ಅಂತ. ನೀವು ಅದು ಕಾಲ್ ಮಾಡ್ಬೋದು, ಇಲ್ಲ ನನಗೆ ಗೊತ್ತಿಲ್ಲ ಅಂದರೆ ವಾಟ್ಸಪ್ಪು ಮಾಡ್ಬೋದು. ಸೊ ನಾನು ಅದರಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಅದಾದಮೇಲೆ ನಾನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬುಕ್ಕಿಂಗು ಮಾಡಿಕೊಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮದು ಇಲ್ಲಿ ಕಂಪ್ಲೀಟ್ ಟೀಮ್ ಇದೆ. ನಿಮಗೆ ಅಡುಗೆ ಟೀಮ್ ಇದೆ ಸಪ್ರೇಟು, ಗೈಡ್ಸ್ ಸಪ್ರೇಟ್ ಆಗಿದ್ದಾರೆ, ವೈಲ್ಡ್ ಲೈಫ್ ಎಕ್ಸ್ಪರ್ಟ್ ಸಪ್ರೇಟ್ ಆಗಿದ್ದಾರೆ. ಸೊ ನಿಮಗೆ ಜಾಗಗಳು ತೋರಿಸೋದು, ಹಿಸ್ಟಾರಿಕಲ್ ಜಾಗ ತೋರಿಸೋಕ್ಕೆ ಸಪ್ರೇಟ್ ಇದ್ದಾರೆ. ಸೊ ಆ ಥರದ್ದು ನಿಮ್ಗೆ ತೋಟಗಳನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇರೆಯವರು, ಆ ಥರ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಅವರು ನೀವು ಮನೆಗೆ ಬಂದಾಗ ಹೇಗೆ ನೆಂಟ್ರಿಗೆ ನೋಡ್ಕೊಬೇಕು ಅದೇ ಥರ ನೋಡ್ಕೊಬೇಕು ಅಂತ ಟ್ರೈನ್ ಅಪ್ ಮಾಡಿ, ಪಾಪ ನಾವು ಇಲ್ದಿದ್ರು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಎಲ್ಲರನ್ನೂ. ಸರ್, ಈಗ ನೀವು ಜಾಗಗಳನ್ನ ನೋಡೋಕ್ಕೆ ನಮ್ಮಲ್ಲೇ ಬಂದು ಉಳಿಬೇಕಂತಿಲ್ಲ. ನೀವು ಹೊರಗಡೆ ಜಾಗಕ್ಕೆ ಯಾವ ಹೋಟ್ಲಲ್ಲಿ ಹೋದರೂ ಆ ಜಾಗಕ್ಕೆ ಆ್ಯಕ್ಸಸ್ ಇರುತ್ತೆ, ತೀರ್ಥಹಳ್ಳಿ ಹೋಗ್ಕೊಂಡ್ರೆ ಇರುತ್ತೆ. ನೀವು ನಿಜವಾದ ಮಲೆನಾಡು, ನಿಜವಾದ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹಿಂಗಾರಕ್ಕೆ ಬನ್ನಿ. ಇಲ್ಲಿಯ ಊಟ, ಇಲ್ಲಿಯ ಪ್ರಕೃತಿ ಪರಿಸರ, ಇಲ್ಲಿಯ ವಾತಾವರಣ, ಆಚಾರ ವಿಚಾರಗಳನ್ನು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ನೀವು ಹಿಂಗಾರಕ್ಕೆ ಬರಬೇಕು. ಸೊ ಇಟ್ಸ್ ಎನ್ ಎಕ್ಸ್ಪೀರಿಯನ್ಷಿಯಲ್ ಸ್ಟೇ. ಸೊ ಆ ಕಾರಣಕ್ಕೆ ನೀವು ಹಿಂಗಾರಕ್ಕೆ ಬರಬೇಕು ಅಂತ ಹೇಳ್ತೀನಿ ನಾನು. ಶಶಾಂಕ್ ಹೆಗಡೆ ಅಂತ ನನ್ನ ಹೆಸರು. ನನ್ನ ಕಾಂಟ್ಯಾಕ್ಟ್ ನಂಬರು 9900602529.